ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 11/2/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ನಮ್ಮ ದಿನಕ್ಕೆ ಯಾವ ರೀತಿಯ ಮಾರ್ಗದರ್ಶನವನ್ನು ಮಾಡುತ್ತೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮದ್ದಾದಂತಹ ಒಂದಷ್ಟು ಪ್ರಗತಿಯ ಅನುಭವದ ಫಲಗಳು ಹೇಳುವಂಥದ್ದು. ಅರ್ಥಾತ್ ವೃತ್ತಿಯ ಪರಿಸರ ಇರಬಹುದು, ಅಥವಾ ವೃತ್ತಿಯ ಪ್ರಗತಿಯ ವಿಷಯ ಇರಬಹುದು, ವೃತ್ತಿಯಿಂದ ಬರಬಹುದಾದಂತಹ ಆರ್ಥಿಕ ಆದಾಯ ವಿಷಯ ಇರಬಹುದು. ಇದೆಲ್ಲದರಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ತೃಪ್ತಿದಾಯಕವಾದಂತಹ ಸ್ಥಿತಿಯ ಅನುಭವ ಹೇಳುವಂಥದ್ದು ನಿಮಗಿರ್ತದೆ. ಆರ್ಥಿಕ ವಿಷಯದಲ್ಲಿಯೂ ಕೂಡ ಹಾಗೆ ಒಂದು ರೀತಿಯಲ್ಲಿ ಅಭಿವೃದ್ಧಿಯ ಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕಿರ್ತದೆ. ಅನಿರೀಕ್ಷಿತವಾದಂತಹ ಸಂಪತ್ತಿನ ವ್ಯಯದ ಯೋಗ ಫಲಗಳು, ಕಾರಣಗಳು 16, ಆದರೆ ವ್ಯಯ ಮಾತ್ರ ಆಗುವುದು ಸಂಪತ್ತು ಹೇಳುವ ದೃಷ್ಟಿಯಲ್ಲಿ ಸಂಪತ್ತಿನ ವ್ಯಯದ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ದಾಂಪತ್ಯ ಜೀವನದಲ್ಲಿ ತೃಪ್ತಿಯ ಫಲಗಳಿದ್ದಾವೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದುಂಟು. ವಿದ್ಯಾರ್ಥಿಗಳಿಗೂ ಕೂಡ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕೃಷಿ ಸಂಬಂಧವಾದಂತಹ ಚಟುವಟಿಕೆ ಮತ್ತು ಸಾರ್ವಜನಿಕ ಬದುಕಿನಲ್ಲಿರುವಂಥವರಿಗೂ ಕೂಡ ಕಾಲ ಅತ್ಯಂತ ಉತ್ತಮದ್ದಾದಂಥ ಕಾಲವಾಗಿ ಕಂಡುಬರ್ತಾ ಇದೆ. ತಾವುಗಳು ಭಗವದ್ಗೀತೆಯ 1 ಮತ್ತು 2ನೇ ಅಧ್ಯಾಯವನ್ನು ಪಾರಾಯಣ ಮಾಡುವುದರಿಂದ ಇನ್ನಷ್ಟು ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಆಮೆಗತಿಯ ಒಂದಷ್ಟು ಅಭಿವೃದ್ಧಿಯ ಸ್ಥಿತಿ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ. ಅರ್ಥಾತ್ ಎಲ್ಲಿಯೋ ಒಂದು ರೀತಿಯಲ್ಲಿ ಡ್ರ್ಯಾಗ್ ಆಗುವಂಥದ್ದು ವೃತ್ತಿ ಜೀವನದಲ್ಲಿ ಯಾವುದೋ ಒಂದು ಅಪ್ಗ್ರೇಡ್ ಪೊಸಿಷನ್ನ ಎಕ್ಸ್ಪೆಕ್ಟೇಷನ್ ಇರಬಹುದು, ಅಥವಾ ಉದ್ಯಮಗಳಾದರೆ ಅಪ್ಡೇಟ್ ವರ್ಷನ್ನ ಎಕ್ಸ್ಪೆಕ್ಟೇಷನ್ ಇರಬಹುದು, ಅಥವಾ ಆರ್ಥಿಕತೆಯಲ್ಲಿ ಅಭಿವೃದ್ಧಿಯ ಸ್ಥಿತಿಯ ಫಲಗಳಿರ್ಬೋದು. ಇದೆಲ್ಲವೂ ಕೂಡ ಇಂದು ಸಿಗುತ್ತೆ, ನಾಳೆ ಸಿಗುತ್ತೆ, ನಾಡಿದ್ದು ಸಿಗುತ್ತೆ, ಹೀಗೆ ಒಂದಷ್ಟು ಡ್ರ್ಯಾಗ್ ಆಗುವಂಥ ಎಳೆದಾಡುವಂತಹ ಯೋಗ ಫಲಗಳು ಹೇಳುವಂಥದ್ದು ವೃತ್ತಿ ಜೀವನದಲ್ಲಿರ್ತದೆ. ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಸಮಾಧಾನದ ಫಲ ಉಂಟು. ದಾಂಪತ್ಯ ಜೀವನದಲ್ಲಿಯೂ ಕೂಡ ಹಾಗೆ ತೃಪ್ತಿಯ ಸ್ಥಿತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕಿರ್ತದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ನೀವು ಪ್ರಯತ್ನವನ್ನು ಪಡ್ತೀರಿ, ಆದರೆ ಅದರ ಫಲ ಹೇಳುವಂಥದ್ದು ದೂರದ ಮಾತಾಗಿ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯ ವಿಷಯದಲ್ಲಿ ಒಂದಷ್ಟು ಪ್ರತಿಬಂಧಕಗಳು ಅನ್ನುವಂಥದ್ದು ಎದುರಾಗುತ್ತೆ. ಅರ್ಥಾತ್ ವಿಘ್ನ ಪರಂಪರೆಗಳು ಎದುರಾಗುವಂತಹ ಸಂಭವದ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ಬದುಕಿಗೇನು ಬೇಕು ಅದು ಪ್ರಾಪ್ತವಾಗುತ್ತಾ ಇದೆ ಅಂತ ಹೇಳುವ ಫಲಕ್ಕಷ್ಟೇ ಸೀಮಿತವಾಗಿ ಕಂಡು ಬರ್ತಾ ಇರುವಂಥದ್ದು. ತಾವುಗಳು ಭಗವದ್ಗೀತೆಯ 3 ಮತ್ತು 4ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಇನ್ನಷ್ಟು ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನದಲ್ಲಿ ಅದ್ಭುತವಾದಂತಹ ಫಲಗಳುಂಟು. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಅದ್ಭುತವಾದಂತಹ ಫಲಗಳುಂಟು. ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಧಾನ, ತೃಪ್ತಿ ಹೇಳುವಂತಹ ಸ್ಥಿತಿಯ ಫಲಗಳು ಕಂಡು ಬರ್ತಾ ಇದೆ. ಮಕ್ಕಳಿಂದ ಸಮಾಧಾನ ಮತ್ತು ಸಂತೋಷದ ವಾತಾವರಣ ನಿರ್ಮಾಣದಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆಯ ವಿಷಯದಲ್ಲಿಯೂ ಕೂಡ ಒಂದಷ್ಟು ಧನಾತ್ಮಕವಾದಂತಹ ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು ಖಂಡಿತ ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸುದೀರ್ಘ ಕಾಲದಿಂದ ನಿಂತಿರುವಂತಹ ಒಂದಷ್ಟು ಉದ್ಯಮ ಚಿಂತನೆಗಳೆಲ್ಲವುದಕ್ಕೂ ಕೂಡ ಚಾಲನೆ ಕೊಡುವುದರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರ್ತೀರಿ. ಆದರೆ ಚಾಲನೆ ಕೊಡಬೇಕೋ ಬೇಡವೋ ಅಂತ ಹೇಳುವಂಥ ಒಂದು ಪ್ರಶ್ನೆ ನಿಮ್ಮ ಮನದಲ್ಲಿ ಇರ್ತದೆ. ಸೊ ಅಂತಹ ವಿಷಯಗಳಿದ್ದರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಾಲ ಸದ್ಯೋ ಭವಿಷ್ಯತ್ತಿನಲ್ಲಿ ಸೂಚನೆಯನ್ನು ಮಾಡ್ತಾ ಇದೆ. ಅಂತಹ ಕೆಲಸಗಳಿದ್ದರೆ ಅದನ್ನು ಕೂಡ ತಾವುಗಳು ಮುಂದುವರಿಸಬಹುದಾಗಿದೆ. ದಾಂಪತ್ಯ ಸೌಖ್ಯ ಉಂಟು. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 5 ಮತ್ತು 6ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ
ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಜಾಗರೂಕತೆಯ ಹೆಜ್ಜೆ ಮತ್ತು ಅದರ ಬಗ್ಗೆ ಅಸಡ್ಡೆಯನ್ನು ತೋರುವಂತಹ ಕೆಲಸವನ್ನು ಮಾಡಬೇಡಿ. ಅದನ್ನು ಇಗ್ನೋರ್ ಮಾಡುವಂಥದ್ದು, ಅಸಡ್ಡೆ ಮಾಡುವಂಥದ್ದು, ಇದರಿಂದಾಗಿ ನಾಳೆಯ ದಿವಸ ದೊಡ್ಡ ಆಪತ್ತಿಗೆ ಕರೆ ಕೊಟ್ಟಂತ ಆದೀತು ಅನ್ನುವಂಥದ್ದು. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿ ಉಂಟು. ಮತ್ತು ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆಗಳಿದ್ದಾವೆ. ಜೊತೆಯಲ್ಲಿ ತಾವುಗಳು ಮಾಡಬೇಕಾದ್ದೇನು ಕೇಳಿದರೆ, ಭಗವದ್ಗೀತೆಯ 7 ಮತ್ತು 8ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ, ಸಮಾಧಾನ, ತೃಪ್ತಿ ಹೇಳುವಂಥದ್ದುಂಟು. ಇನ್ನು ಆರ್ಥಿಕತೆಯ ವಿಷಯದಲ್ಲಿಯೂ ನಿಮಗೆಷ್ಟು ಬೇಕೋ ಅಷ್ಟು ಪ್ರಾಪ್ತವಾಗದಿದ್ದರೂ ಕೂಡ ಬಹುತೇಕ ಆರ್ಥಿಕತೆಯ ಸ್ಥಿತಿ ಹೇಳುವಂಥದ್ದು ಉತ್ತಮದ್ದಾಗಿಯೇ ಇರುವಂಥದ್ದು. ಆಪ್ತ ವಲಯದಿಂದಲೇ ವಂಚನೆ ಆಗುವಂಥದ್ದು, ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ಕೂಡ ಏರ್ಪಡಬಹುದಾದಂತಹ ಸಂಭವನೀಯವಾದಂತಹ ಫಲಗಳಾಗಿ ಕಂಡುಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದೀತು. ರಕ್ತದೊತ್ತಡ, ಹೃದಯದೊತ್ತಡದಂತಹ ಆರೋಗ್ಯ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿ ವ್ಯವಹರಿಸಬೇಕಾದಂತಹ ಅವಶ್ಯಕತೆಗಳು ಕಂಡುಬರ್ತಾ ಇದೆ. ತಾವುಗಳು ಭಗವದ್ಗೀತೆಯ 9 ಮತ್ತು 10ನೇ ಅಧ್ಯಾಯವನ್ನು ಪಾರಾಯಣ ಮಾಡುವುದರಿಂದ ಒಂದಷ್ಟು ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಚೆನ್ನಾಗಿಯೇ ಇರ್ತದೆ. ಆರ್ಥಿಕತೆಯ ವಿಷಯವೂ ಕೂಡ ಚಂದದ ಸ್ಥಿತಿಯಲ್ಲಿ ಹೋಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ದಾಂಪತ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ಉಲ್ಬಣಿಸುವಂತಹ ಯೋಗ ಫಲಗಳು, ವಿರಸ ಫಲಗಳು ಅಂತಲೇ ಹೇಳುವಂತಹ ಸ್ಥಿತಿ ಕಂಡುಬರ್ತಾ ಇದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾವುಗಳು ಪ್ರಯತ್ನವನ್ನು ಪಟ್ಟರೂ ಕೂಡ ಅದಕ್ಕೆ ಪೂರಕ ಫಲಗಳು ಇಲ್ಲದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಬಹುದು. ರಕ್ತ ಸಂಬಂಧವಾದಂತಹ ಆರೋಗ್ಯ ವಿಷಯವಾಗಿ ಅತ್ಯಂತ ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅವಶ್ಯಕತೆಗಳು ಕಂಡುಬರ್ತಾ ಇದೆ. ತಾವುಗಳು ಭಗವದ್ಗೀತೆಯ 11 ಮತ್ತು 12ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಉತ್ತಮ ಒಂದು ರಿಯಾಕ್ಟ್ ಹೇಳುವಂಥದ್ದು ನಿಮ್ಮ ಪಾಲಿಗಿದ್ದರೂ ಕೂಡ ನಿಮ್ಮವರಿಂದಲೇ ನಿಮಗೆ ವಂಚನೆಗಳಾಗುವಂಥದ್ದು, ಮೋಸಗಳಾಗುವಂಥದ್ದು, ಮನಸ್ಸಿಗೆ ನೋವಾಗುವಂತಹ ಕಿರಿಕಿರಿಗಳು, ಕ್ರಿಯೆಗಳು ಹೇಳುವಂಥದ್ದು ನಿಮ್ಮ ಪರಿಸರದಲ್ಲಿ ನಡೆಯುವಂತಹ ಫಲಗಳು ಕಂಡುಬರ್ತಾ ಇದೆ. ಕಾನೂನಾತ್ಮಕ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಅಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮನಸ್ಸಿಗೆ ನೋವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ದಾಂಪತ್ಯದಲ್ಲಿ ಸೌಖ್ಯ ಫಲಗಳಿದ್ದಾವೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರಿಗೆ ಪುರಸ್ಕಾರ, ಗೌರವಗಳು ಪ್ರಾಪ್ತವಾಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಹೊಸ ಥರದ ಚಿಂತನೆಗಳು, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಖಂಡಿತ ಪ್ರಾಪ್ತವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ 13 ಮತ್ತು 14ನೇ ಅಧ್ಯಾಯದ ಭಗವದ್ಗೀತೆಯ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಆತುರದ ಒಂದಷ್ಟು ತೀರ್ಮಾನಗಳನ್ನು ತಾವುಗಳು ಪದೇ ಪದೇ ತೆಗೆದುಕೊಳ್ತೀರಿ. ಅದರಲ್ಲಿ ಒಂದಷ್ಟು ರಿಯಾಕ್ಟ್ ಹೇಳುವಂಥದ್ದು ಅದು ನಿಮಗೆ ಪೂರಕವಾಗಿ ಇಲ್ಲದೇ ಇರುವಂಥದ್ದು, ಮತ್ತೆ ಅದನ್ನು ಸರಿಪಡಿಸುವಂಥದ್ದು, ಇದು ಚಕ್ರದ ಹಾಗೆ ಸುತ್ತುತ್ತಾ ಇರುವಂತಹ ವಿಷಯ. ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾದಂಥ ಅವಶ್ಯಕತೆ ಉಂಟು. ಇನ್ನು ಕರ್ಮಕ್ಷೇತ್ರ ಅದ್ಭುತವಾಗಿರ್ತದೆ. ಆರ್ಥಿಕ ಆದಾಯವು ಕೂಡ ನಿಮಗೆಷ್ಟು ಬೇಕೋ ಅಷ್ಟು ಪ್ರಾಪ್ತವಾಗುವಂತಹ ಸ್ಥಿತಿಯಲ್ಲಿ ಇರ್ತದೆ. ಸಾಂಸಾರಿಕ ಜೀವನ ತುಂಬ ಚೆನ್ನಾಗಿ ಇರುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಮಕ್ಕಳಿಂದ ಹೆಚ್ಚು ಸಮಾಧಾನ ಸಿಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅವರದ್ದಾದಂತಹ
ಆ್ಯಕ್ಟಿವಿಟೀಸ್ಗಳು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡದೇ ಇರಬಹುದು. ಸೊ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗ್ತದೆ. ರಕ್ತಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಿ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 15 ಮತ್ತು 16ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ವೃತ್ತಿ ಜೀವನ ಚೆನ್ನಾಗಿರ್ತದೆ. ಆರ್ಥಿಕತೆ ವಿಷಯವೂ ಕೂಡ ಚೆನ್ನಾಗಿರುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಕಂಡುಬರ್ತಾ ಉಂಟು. ಕೌಟುಂಬಿಕವಾದಂತಹ ಜೀವನದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ. ಸಹೋದರಿಯ ಸ್ಥಾನ, ಹೆಂಡತಿಯ ಸ್ಥಾನ ಮತ್ತು ತಾಯಿಯ ಸ್ಥಾನದ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಏರಿಳಿತಗಳು, ವ್ಯತ್ಯಾಸಗಳಾಗುವಂಥದ್ದು, ತನ್ಮೂಲಕ ಆರ್ಥಿಕತೆಯ ವ್ಯಯದ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ವ್ರತ ತಿರುಗಾಟದಂತಹ ಯೋಗ ಫಲಗಳು, ಪ್ರಯಾಣದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಭಗವದ್ಗೀತೆಯ 17 ಮತ್ತು 18ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಒಂದಷ್ಟು ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಯವರಿಗೆ ಎಂದಿನಂತೆ ಸಹಜವಾಗಿ 7ನೇ ಶನಿಯ ಪರಿಣಾಮದ ಕೊನೆಯ ಹಂತ, ಇನ್ನು 1.5 ವರ್ಷಗಳ ಕಾಲ ಶನಿಯ ಪ್ರಭಾವದ ವಲಯದಲ್ಲಿಯೇ ತಾವುಗಳು ಇರುವಂಥದ್ದು. ಇಲ್ಲಿ ಮೈಯೆಲ್ಲ ಕಣ್ಣಾಗಿಸಿಕೊಂಡಂತೆ ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕು. ಅದು ಯಾವೆಲ್ಲ ವಿಷಯ ಕೇಳಿದರೆ ಅದನ್ನು ಯಾವ ವಿಷಯವನ್ನು ಹೊರತುಪಡಿಸಿ ಅಂತ ಹೇಳುವಂಥದ್ದಿಲ್ಲ. ಸರ್ವಾಂಗೀಣವಾದ ಎಚ್ಚರಿಕೆ, ಅದು ವೃತ್ತಿ ಮತ್ತು ಆರೋಗ್ಯ, ಹಣಕಾಸು, ಮಾನಸಿಕ ನೆಮ್ಮದಿ, ಇದೆಲ್ಲದರಲ್ಲಿಯೂ ಜಾಗ್ರತೆ ಹೆಜ್ಜೆಯನ್ನು ಇಡ್ತಾ ಹೋಗಿ ಸುಧಾರಣೆಯ ಒಂದು ಟ್ರ್ಯಾಕ್ನಲ್ಲಿ ನಿಮ್ಮ ಜೀವನ ಖಂಡಿತ ಇದ್ದೇ ಇರ್ತದೆ. ಅಂತಂದರೆ ಪಾಸಿಟಿವ್ ಟ್ರ್ಯಾಕ್ ಹೇಳುವಂಥದ್ದು. ಏನೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀರಿ ಅದನ್ನೆಲ್ಲ ಅದಕ್ಕೆ ಅಪೋಸಿಟ್ ಆದಂತಹ ಒಂದಷ್ಟು ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಇರ್ತದೆ. ತಾವುಗಳು ಕೂಡ ಜೊತೆಯಲ್ಲಿ ಭಗವದ್ಗೀತೆಯ ಪಾರಾಯಣವನ್ನು, ಪ್ರಥಮ ಮತ್ತು ದ್ವಿತೀಯ ಅಧ್ಯಾಯದ ಪಾರಾಯಣವನ್ನು ಮಾಡಿ ಶುಭಾನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ತಮಗೆ ಜನ್ಮದ ಶನಿ, ಮಕರಕ್ಕೆ ದ್ವಿತೀಯ ಭಾವದ ಶನಿ ಆದರೆ ಕುಂಭರಾಶಿಗೆ ಜನ್ಮದ ಶನಿಯ ಫಲ ಹೇಳುವಂಥದ್ದು ಇರ್ತದೆ. ತಮಗೂ ಕೂಡ ಹಾಗೆ ಸರ್ವಾಂಗೀಣವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಜಾಗರೂಕತೆ, ಹಣಕಾಸು ಇರ್ಬೋದು, ಮಾನಸಿಕ ನೆಮ್ಮದಿ ಇರ್ಬೋದು, ಶಾರೀರಿಕವಾದಂಥ ಆರೋಗ್ಯ ವಿಷಯ ಇರ್ಬೋದು. ಹೊಸ ಥರದ ಯೋಜನೆಗಳ ಬಗ್ಗೆ ಚಿಂತನೆಯನ್ನೇ ಮಾಡದೇ ಇರುವಂಥದ್ದು ಅತ್ಯಂತ ಸೂಕ್ತ. ಹೂಡಿಕೆ ಮಾಡುವಾಗ 100 ಬಾರಿ ಯೋಚನೆಯನ್ನು ಮಾಡಿ ಹೂಡಿಕೆಯನ್ನು ಮಾಡಿ. ದಾಂಪತ್ಯ ಜೀವನ ಚೆನ್ನಾಗಿರುತ್ತದೆ, ಯಾವುದೇ ತೊಂದರೆಗಳಿಲ್ಲ. ಕೌಟುಂಬಿಕವಾದಂಥ ಜೀವನ ಒಂದು ಹಂತಕ್ಕೆ ಚೆನ್ನಾಗಿರುತ್ತದೆ, ಇನ್ನೊಂದು ಹಂತದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಗಳು, ಕಿರಿಕಿರಿಗಳು ಹೇಳುವಂಥದ್ದು, ಮಿಶ್ರ ಫಲದ ಒಂದಷ್ಟು ಲಕ್ಷಣಗಳು ಮತ್ತು ಎಲುಬು ನರಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಅವ್ಯವಸ್ಥೆ. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 3 ಮತ್ತು 4ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಒಂದಷ್ಟು ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿ, ಆರ್ಥಿಕತೆಯ ವಿಷಯಕ್ಕೆ ಬಂದಾಗ ಸ್ವಲ್ಪ ನಷ್ಟಗಳು, ವ್ಯಯಗಳು ಹೇಳುವಂತಹ ಫಲಗಳು ತಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ವೃತ್ತಿ ಜೀವನದಲ್ಲಿ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಇನ್ನು ಕೌಟುಂಬಿಕವಾದಂಥ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಸಮಾಧಾನ, ತೃಪ್ತಿ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ವಾಹನದಿಂದ ಮತ್ತು ಕಬ್ಬಿಣದಿಂದ, ಬೆಂಕಿಯಿಂದ, ನೀರಿನಿಂದ ಅತ್ಯಂತ ಜಾಗ್ರತೆಯನ್ನು ವಹಿಸಿ. ಮಕ್ಕಳಿಂದ ಸಂತೋಷ ಇದೆ. ವಿದ್ಯಾರ್ಥಿಗಳಿಗೆ ಆಲಸ್ಯ ಹೇಳುವಂಥದ್ದು ಬಾಧಿಸುವುದರ ಮೂಲಕ ವಿದ್ಯಾರ್ಜನೆಗೆ ಕಷ್ಟ ಆಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 5 ಮತ್ತು 6ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು 12 ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಬದುಕಿನ ಸಾರ್ಥಕತೆಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.